ನಮಸ್ತೆ. ಬನ್ನಿ, ಇವತ್ತು ತಮ್ಮನೇಲಲ್ಲಿ ನೋಡಿರ್ಬೋದು ಮನೆಯಲ್ಲಿರೋ ಹಳೆ ಬಳೆಗಳಲ್ಲಿ ಹೇಗೆ ನಾವು ಡಿಸೈನ್ ಮಾಡ್ಬೋದು ಅಂತ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತು ಗಾಡಿ ಇದರಲ್ಲಿ ಹೋಗ್ತಾ ಇದ್ದೀನಿ, ಅದರಿಂದ ಸೌಂಡ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ನೋಡ್ಕೊಳ್ಳಿ. ನಮ್ಮ ಮನೇಲಿ ಇಷ್ಟು ಹಳೆ ಬಳೆಗಳಿದ್ದು ಮನೆ ಕ್ಲೀನ್ ಮಾಡುವಾಗ ತೆಗಿತಾ ಇದೆ. ಈಗ ಇದನ್ನೆಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದ್ರೆ ತಾಡಿ ಒಂದು ಡಿಸೈನ್ ಮಾಡೋಣ ಬಾಕ್ಲಿಗೆ ಅಂತ ಅನ್ನಿಸ್ತು. ಅದರಿಂದ ಇಷ್ಟು ಬಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಬಳೆಗಳಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ನೋಡಿದೆ, ಅವರು ಬಳೆ ಡಿಸೈನ್ ಮಾಡ್ತಾ ಇರೋದು, ನನಗೂ ಮಾಡಬೇಕಂತ ಅನ್ನಿಸ್ತು, ಅದರಿಂದ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಷ್ಟು ಬಳೆಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಗುಚ್ಛ ಇಟ್ಕೊಂಡಿದ್ದೀನಿ. ಹೇಗೆ ಮಾಡಬೇಕಂದ್ರೆ ಒಂದು ಕಾಟನ್ದು ದಾರ ತಗೊಳ್ಳಿ, ತುಂಬ ಗಟ್ಟಿಯಾಗಿರೋದು. ಗಟ್ಟಿ ಇರೋ ದಾರ ತಗೊಂಡ್ರೆ ಬಳೆ ವೆಯ್ಟ್ ತಡೆಯುತ್ತೆ. ಸ್ವಲ್ಪ ನೋಡಿ, ಹುಲ್ಲನ್ನೆಲ್ಲ ಬೇಡಿ, ಬೇಗ ಕಟ್ಟಾಗ್ಬಿಡುತ್ತೆ. ಅದರಿಂದ ಈ ಚೀಲ ಎಲ್ಲ ಹೊಲಿಯೋದಕ್ಕೆ ಅಂತ ಸಿಗುತ್ತೆ, ತುಂಬ ಗಟ್ಟಿದು ಬಳೆ ದಾರಗಳು. ಆ ಥರ ದಾರನ ತಗೊಂಡ್ಕೊಂಡು ಅದನ್ನು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಕುಂಕುಮ ನೀರಿಗೆ ಹಾಕ್ಬಿಟ್ಟು ಆ ದಾರನ ತ್ಯಾವ ಮಾಡ್ಕೊಳ್ಳಿ, ಅರಿಶಿನ ದಾರ ಮಾಡ್ಕೊಳ್ಳಿ. ನಮಗೆ ಬಾಕ್ಲಿಗೆ ಎಷ್ಟು ಬೇಕು ಅದು ಅಳತೆ ತಗೊಂಡು ಅಳತೆ ಮೇಲೆ ನೀವು ಇದು ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಅದನ್ನು ಗ್ಲಾಸ್ ಒಳಗಡೆಗೆ ಹಾಕಿ ಅರಿಶಿನ ಮತ್ತು ಕುಂಕುಮ ಹಾಕಿ ನೀರು ಇಟ್ಕೊಂಡಿದ್ದೀನಿ, ಅದರೊಳಗಡೆ ಹಾಕಿ ಅದನ್ನು ಡಿಪ್ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ಕಲರ್ ಬರಬೇಕು, ಅರಿಶಿನ ಬಣ್ಣ ಹಾಕಬೇಕು ದಾರ. ಆ ದಾರ ಚೆನ್ನಾಗಿ ಅರಿಶಿನ ಬಣ್ಣ ಆಗಿರೋದಕ್ಕೆ ಬಳೆಗಳು ಹೇಗೆ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿ ಫ್ರೆಂಡ್ಸ್. ಹೂ ಕಟ್ತೀವಲ್ಲ ಆ ಟೈಪಲ್ಲೇ ಕಟ್ಕೊಂಡು ಹೋಗೋದು. ನೋಡಿ, ನನಗಿಷ್ಟುದ್ದ ದಾರ ಬೇಕು, ನಾನೊಂದು ಅಂದಾಜು ಮೇಲೆ ತಗೊಂಡಿದ್ದೀನಿ. ಈಗ ಅದನ್ನೇ ನಿಮಗೆ ರೆಡಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಅದ್ರ ಮುಂಚೆ ನಾವು ಈ ದಾರನ ತುಂಬ ಗಟ್ಟಿ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಅರಿಶಿನ ಆಗಿದೆ ನೋಡಿ, ಇವಾಗ ಕಲರ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಫಸ್ಟು ಒಂದು ಬಳೆನ ಬಿಗಿಯಾಗಿ ಕಟ್ಕೋಬೇಕು. ಒಂದು ಸ್ವಲ್ಪ ದಾರನ ಬಿಟ್ಟುಬಿಟ್ಟು, ಯಾಕೆ ಒಂದು ಸ್ವಲ್ಪ ದಾರ ಬಿಡಬೇಕು ಅಂದರೆ ಆ ಕಡೆ ನಾವು ಮೊಳೆಗೆ ನೇತಾಕಕ್ಕೆ ದಾರ ಬೇಕಲ್ವ, ಅದಕ್ಕೆ ದಾರನ ಬಿಟ್ಟು ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಕಟ್ಟಿ ಒಂದು ಬೈ ಒಂದು ನೋಡ್ಕೊಳ್ಳಿ ಹೇಗೆ ಕಟ್ತಾ ಇದ್ದೀನಿ ಅಂತೇಳಿ. ಕಲರ್ ಇದೆ ನನ್ನ ಹತ್ರ. ಕಲರ್ನ ಯಾವ ಥರ ಡಿಸೈನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಂಪುದಿದೆ, ಸ್ವಲ್ಪ ಹಸಿರುದಿದೆ, ಸ್ವಲ್ಪ ಕಪ್ಪುದಿದೆ. ಒಂದೇ ಕಲರ್ ಲಾಂಗ್ ಬಳೆಗಳಿಲ್ಲ. ಅದರಿಂದ ನಾನು ಒಂದಾದ್ಮೇಲೆ ಒಂದು ಹೇಗೆ ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಅದೇ ಒಂದು ಕಪ್ಪು ಒಂದು ಬಿಳಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿರು ಬಳೆ ಸ್ವಲ್ಪ ಇದೆ, ಇದು ಎಲ್ಲದಕ್ಕೂ ಸಾಕಾಗೋದಿಲ್ಲ ಇಷ್ಟೇ ಬಳೆ. ಅದರಿಂದ ಕಪ್ಪು ಬಿಳಿ ಆ ಕಡೆ ಈ ಕಡೆ ಹಾಕೋಣ, ಹಸಿರು ಕಲರ್ ಮಧ್ಯಕ್ಕೆ ಹಾಕೋಣ ಅಂತ ಐಡಿಯಾ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಏನೋ ಗೊತ್ತಿಲ್ಲ, ಆದರೆ ಟ್ರೈ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಐಡಿಯಾ ಸಿಗ್ತಾಯಿಲ್ಲ. ನೋಡೋಣ, ಒಂದು ಕಟ್ಟೆ ಬನ್ನಿ ಫ್ರೆಂಡ್ಸ್, ಕಟ್ಟಿ ಹೇಗೆ
ಅದರಿಂದ 2-3 ಥರ ಟ್ರೈ ಮಾಡಿದೆ ನಾನು. ನನಗೆ ಇಷ್ಟು ಉದ್ದ ಬಂತು, ಹಾಕ್ಲಿಕ್ಕೆ ಸಾಕಾಗಲಿಲ್ಲ. ಮತ್ತೆ ಬಿಚ್ಚಿಬಿಟ್ಟು ಮಾಡಿದೆ ನಾನು. ಮತ್ತೆ ಬಿಚ್ಚಿ ಮತ್ತೆ ಟ್ರೈ ಮಾಡಿದೆ. ಹೊಸ್ದಾಗಿ ಮಾಡಬೇಕಂದ್ರೆ ಎಲ್ಲ ಮತ್ತೆ ಟ್ರೈ ಮಾಡಬೇಕು ನೋಡಿ. ಇದು ಇಷ್ಟೆಷ್ಟು ಬಂದಿದೆ, ಸಾಕಾಗೋದಿಲ್ಲ ಅನ್ನಿಸ್ತು. ಅದನ್ನೇ ಸ್ವಲ್ಪ ಲೂಸ್ ಮಾಡಿ ಗಂಟು ಬಿಚ್ಚಿಬಿಟ್ಟು ಸ್ವಲ್ಪ ಲೂಸ್ ಮಾಡಿ ನಾನು ಸ್ವಲ್ಪ ಉದ್ದ ಮಾಡಿಕೊಂಡೆ.